ಬೆಂಗಳೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಬಯಲಾಗಿದೆ. ಈ ಎಲ್ಲ ವಿಚಾರವೂ ಕೂಡ ದೆಹಲಿಯ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿದಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಏನಾಗಿದೆ, ಏನು ಎತ್ತ ಅನ್ನೋದನ್ನ ತಿಳಿಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಡೆಲ್ಲಿಗೆ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಜೂನ್ 12ಕ್ಕೆ ತೆರಳಬೇಕಿದ್ದ ಸಿಎಂ ಇವತ್ತೇ ದೆಹಲಿಗೆ ಹೋಗಿದ್ದಾರೆ. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿರುವ ಈ ಕಾಲ್ತುಳಿತ ಕೇಸ್, ಇದರಿಂದ ಮುಜುಗರದಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಹೈಕಮಾಂಡ್ ಈಗ ಚಿಂತೆಯಲ್ಲಿದೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ದಿಢೀರ್ ಆ ನಿಟ್ಟಿನಲ್ಲೇ ಬುಲಾವ್ ನೀಡಿರೋದು. ಹೈಕಮಾಂಡ್ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು 12ನೇ ತಾರೀಕಿಗೆ ಹೋಗಬೇಕಾಗಿತ್ತು, ಆದರೆ ಸಿಎಂ ಇವತ್ತೇ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಹೈಕಮಾಂಡ್ ಜೊತೆಯಲ್ಲಿಯ ಈ ಒಂದು ಚರ್ಚೆ, ಮೀಟಿಂಗ್ ಎಲ್ಲವೂ ಕೂಡ. ಹಾಲೆ ಹೇಳಿದೀನಪ್ಪ, ಮನೆ ತವು ಕಸ ಗುಡ್ಡೆ ನೋಡಕ್ ಹೋಗ್ತೆ. ಹೇಗಿದ್ದೀರಾ? ಮುಖ್ಯವಾಗಿ ಸಿದ್ದರಾಮಯ್ಯ ಸಂಪುಟಕ್ಕೆ ಭಾರಿ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆಯಾ? ಈ ಕಾಲ್ತುಳಿತ ದುರಂತ ಹೊರತುಪಡಿಸಿ ಈ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಬಯಲಾಗಿದೆ. ಈ ಎಲ್ಲ ವಿಚಾರವೂ ಕೂಡ ದೆಹಲಿಯ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿದಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಏನಾಗಿದೆ, ಏನು ಎತ್ತ ಅನ್ನೋದನ್ನ ತಿಳಿಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಡೆಲ್ಲಿಗೆ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಜೂನ್ 12ಕ್ಕೆ ತೆರಳಬೇಕಿದ್ದ ಸಿಎಂ ಇವತ್ತೇ ದೆಹಲಿಗೆ ಹೋಗಿದ್ದಾರೆ. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿರುವ ಈ ಕಾಲ್ತುಳಿತ ಕೇಸ್, ಇದರಿಂದ ಮುಜುಗರದಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಹೈಕಮಾಂಡ್ ಈಗ ಚಿಂತೆಯಲ್ಲಿದೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ದಿಢೀರ್ ಆ ನಿಟ್ಟಿನಲ್ಲೇ ಬುಲಾವ್ ನೀಡಿರೋದು. ಹೈಕಮಾಂಡ್ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು 12ನೇ ತಾರೀಕಿಗೆ ಹೋಗಬೇಕಾಗಿತ್ತು, ಆದರೆ ಸಿಎಂ ಇವತ್ತೇ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಹೈಕಮಾಂಡ್ ಜೊತೆಯಲ್ಲಿಯ ಈ ಒಂದು ಚರ್ಚೆ, ಮೀಟಿಂಗ್ ಎಲ್ಲವೂ ಕೂಡ. ಹಾಲೆ ಹೇಳಿದೀನಪ್ಪ, ಮನೆ ತವು ಕಸ ಗುಡ್ಡೆ ನೋಡಕ್ ಹೋಗ್ತೆ. ಹೇಗಿದ್ದೀರಾ? ಮುಖ್ಯವಾಗಿ ಸಿದ್ದರಾಮಯ್ಯ ಸಂಪುಟಕ್ಕೆ ಭಾರಿ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆಯಾ? ಈ ಕಾಲ್ತುಳಿತ ದುರಂತ ಹೊರತುಪಡಿಸಿ ಈ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಬಯಲಾಗಿದೆ. ಈ ಎಲ್ಲ ವಿಚಾರವೂ ಕೂಡ ದೆಹಲಿಯ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿದಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಏನಾಗಿದೆ, ಏನು ಎತ್ತ ಅನ್ನೋದನ್ನ ತಿಳಿಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಡೆಲ್ಲಿಗೆ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಜೂನ್ 12ಕ್ಕೆ ತೆರಳಬೇಕಿದ್ದ ಸಿಎಂ ಇವತ್ತೇ ದೆಹಲಿಗೆ ಹೋಗಿದ್ದಾರೆ. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿರುವ ಈ ಕಾಲ್ತುಳಿತ ಕೇಸ್, ಇದರಿಂದ ಮುಜುಗರದಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಹೈಕಮಾಂಡ್ ಈಗ ಚಿಂತೆಯಲ್ಲಿದೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ದಿಢೀರ್ ಆ ನಿಟ್ಟಿನಲ್ಲೇ ಬುಲಾವ್ ನೀಡಿರೋದು. ಹೈಕಮಾಂಡ್ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು 12ನೇ ತಾರೀಕಿಗೆ ಹೋಗಬೇಕಾಗಿತ್ತು, ಆದರೆ ಸಿಎಂ ಇವತ್ತೇ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ.
ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ಹೈಕಮಾಂಡ್ ಜೊತೆಯಲ್ಲಿ ಈ ಒಂದು ಚರ್ಚೆ, ಮೀಟಿಂಗ್ ಎಲ್ಲವೂ ಕೂಡ. ಮನೆ ತಗೋ. ಹಾಲೆ ಹೇಳಿದ್ದೀನಪ್ಪ ಮನೆ ತಗೋ. ಕಸ ಗುಡ್ಡೆ ನೋಡಕ್ ಹೋಗ್ತೆ. ಓ ಹೇಗಿದ್ದೀರಾ? ಇನ್ನು ಮುಖ್ಯವಾಗಿ ಸಿದ್ದರಾಮಯ್ಯ ಸಂಪುಟಕ್ಕೆ ಭಾರಿ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆಯಾ? ಈ ಕಾಲ್ತುಳಿತ ದುರಂತ ಹೊರತುಪಡಿಸಿ ಈ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಬಯಲಾಗಿದೆ. ಈ ಎಲ್ಲ ವಿಚಾರವೂ ಕೂಡ ದೆಹಲಿಯ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿದಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಏನಾಗಿದೆ, ಏನು ಎತ್ತ ಅನ್ನೋದನ್ನ ತಿಳಿಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಡೆಲ್ಲಿಗೆ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಜೂನ್ 12ಕ್ಕೆ ತೆರಳಬೇಕಿದ್ದ ಸಿಎಂ ಇವತ್ತೇ ದೆಹಲಿಗೆ ಹೋಗಿದ್ದಾರೆ. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿರುವ ಈ ಕಾಲ್ತುಳಿತ ಕೇಸ್, ಇದರಿಂದ ಮುಜುಗರದಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಹೈಕಮಾಂಡ್ ಈಗ ಚಿಂತೆಯಲ್ಲಿದೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ದಿಢೀರ್ ಆ ನಿಟ್ಟಿನಲ್ಲೇ ಬುಲಾವ್ ನೀಡಿರೋದು. ಹೈಕಮಾಂಡ್ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು 12ನೇ ತಾರೀಕಿಗೆ ಹೋಗಬೇಕಾಗಿತ್ತು, ಆದರೆ ಸಿಎಂ ಇವತ್ತೇ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ಹೈಕಮಾಂಡ್ ಜೊತೆಯಲ್ಲಿ ಈ ಒಂದು ಚರ್ಚೆ, ಮೀಟಿಂಗ್ ಎಲ್ಲವೂ ಕೂಡ. ಹಾಲೆ ಹೇಳಿದ್ದೀನಪ್ಪ ಮನೆ ತಗೋ. ಕಸ ಗುಡ್ಡೆ ನೋಡಕ್ ಹೋಗ್ತೆ. ಓ ಹೇಗಿದ್ದೀರಾ? ಇನ್ನು ಮುಖ್ಯವಾಗಿ ಸಿದ್ದರಾಮಯ್ಯ ಸಂಪುಟಕ್ಕೆ ಭಾರಿ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆಯಾ? ಈ ಕಾಲ್ತುಳಿತ ದುರಂತ ಹೊರತುಪಡಿಸಿ ಬೆಂಗಳೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ಬಯಲಾಗಿದೆ. ಈ ಎಲ್ಲ ವಿಚಾರವೂ ಕೂಡ ದೆಹಲಿಯ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಸೂಕ್ಷ್ಮವಾಗಿ ತಿಳಿದಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಏನಾಗಿದೆ, ಏನು ಎತ್ತ ಅನ್ನೋದನ್ನ ತಿಳಿಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಡೆಲ್ಲಿಗೆ ಬರೋದಕ್ಕೆ ಬುಲಾವ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಜೂನ್ 12ಕ್ಕೆ ತೆರಳಬೇಕಿದ್ದ ಸಿಎಂ ಇವತ್ತೇ ದೆಹಲಿಗೆ ಹೋಗಿದ್ದಾರೆ. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿರುವ ಈ ಕಾಲ್ತುಳಿತ ಕೇಸ್, ಇದರಿಂದ ಮುಜುಗರದಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಹೈಕಮಾಂಡ್ ಈಗ ಚಿಂತೆಯಲ್ಲಿದೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ದಿಢೀರ್ ಆ ನಿಟ್ಟಿನಲ್ಲೇ ಬುಲಾವ್ ನೀಡಿರೋದು. ಹೈಕಮಾಂಡ್ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೂಡ ಡೆಲ್ಲಿಯಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳು 12ನೇ ತಾರೀಕಿಗೆ ಹೋಗಬೇಕಾಗಿತ್ತು, ಆದರೆ ಸಿಎಂ ಇವತ್ತೇ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ಹೈಕಮಾಂಡ್ ಜೊತೆಯಲ್ಲಿ ಈ ಒಂದು ಚರ್ಚೆ, ಮೀಟಿಂಗ್ ಎಲ್ಲವೂ ಕೂಡ. ಹಾಲೆ ಹೇಳಿದ್ದೀನಪ್ಪ ಮನೆ ತಗೋ. ಕಸ ಗುಡ್ಡೆ ನೋಡಕ್ ಹೋಗ್ತೆ. ಓ ಹೇಗಿದ್ದೀರಾ? ಇನ್ನು ಮುಖ್ಯವಾಗಿ ಸಿದ್ದರಾಮಯ್ಯ ಸಂಪುಟಕ್ಕೆ ಭಾರಿ ಸರ್ಜರಿ ಆಗುವ ಸಾಧ್ಯತೆಗಳು ಅಧಿಕವಾಗಿದೆಯಾ? ಈ ಕಾಲ್ತುಳಿತ ದುರಂತ ಹೊರತುಪಡಿಸಿ ಈ ವಿಚಾರದ ಬಗ್ಗೆ